ಬಿಗ್ ಬಾಸ್ ಸೀಸನ್ 13 ಏನಪ್ಪ ಏನು ಅಪ್ಡೇಟೇ ಇಲ್ಲ ಅಂತಂದ್ಬಿಟ್ಟು ಈಗ ಕೆಲವೊಬ್ರಿಗೆ ಅನಿಸ್ತಾ ಇರುತ್ತೆ. ಬಟ್ ಕೆಲವೊಬ್ಬರಿಗೆ ಅಪ್ಡೇಟ್ಗಳು ಗೊತ್ತಿರುತ್ತೆ. ಈಗ ಒಂದು ಪ್ರೋಮೋ ಬಿಟ್ರು, ಅದಾದ್ಮೇಲೆ ಒಂದ್ 2-3 ಪೋಸ್ಟ್ ಬಿಟ್ರು, ಅದಾದ್ಮೇಲೆ ಸೈಲೆಂಟ್ ಆಗೋಯ್ತಲ್ವಾ, ಏನಪ್ಪ ಇಷ್ಟೊಂದು ಸೈಲೆಂಟ್ ಆಗಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ವಿಚಾರ ಅಂತ ಬಂದ್ರೆ ಸ್ವಲ್ಪ ಎಲ್ಲರೂ ಕೂಡ ಇಲ್ಲಿ ಅಲರ್ಟ್ ಆಗ್ತಾರೆ. ಏನಕ್ಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಿರೋ ಪ್ರೋಗ್ರಾಮು, ಮತ್ತೆ ರಿಯಾಲಿಟಿ ಶೋಗಳಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್. ಇಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋನ ಬೈದ್ರು ಕೂಡ ಪ್ರತಿಯೊಬ್ಬರು ಕೂಡ, ಬೈಯೋರು ಕೂಡ ನೋಡ್ತಾರೆ, ಮತ್ತೆ ಇಷ್ಟಪಡೋರಂತೂ ನೋಡ್ತಾರೆ. ಬೈದ್ರು ಕೂಡ, ಊಟ ತಿಂಡಿ ಬಿಟ್ರು ಕೂಡ ಬಿಗ್ ಬಾಸ್ ನ ಇವಾಗ ನೋಡೋದನ್ನ 100% ಕೆಲವೊಬ್ರು ಬಿಡೋದೇ ಇಲ್ಲ, ಯಾರು ಎಷ್ಟನ ಬೈಲಪ್ಪ ಅಂತ ಅಂದ್ಬಿಟ್ಟು. ಆದ್ರೆ ಯಾಕೆ ಇವಾಗ ಸೈಲೆಂಟ್ ಆಗೋಯ್ತು? ಒಂದು ಪ್ರೋಮೋ ಬಿಟ್ರು, ಈಗ ಆಡಿಷನ್ ಇದೆ ಅಂತ ಹೇಳಿದ್ರು. ಕೆಲವೊಬ್ರು ಇಲ್ಲಿ ಆಡಿಷನ್ ಕೂಡ ಇಲ್ಲಿ ಅಂದ್ರೆ ಇವಾಗ ಅವ್ರು ಹೇಳಿದ್ರಲ್ವಾ, ಈ ಒಂದು ವೆಬ್ಸೈಟ್ಗೆ ಒಂದು ವಿಡಿಯೋ ಮಾಡ್ಬಿಟ್ಟು 3 ನಿಮಿಷದ ಒಳಗಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು. ಈಗ ಏನು ಒಂದು ಅಪ್ಡೇಟ್ ಇಲ್ಲಿ ಬರ್ತಲ್ವಲ್ಲ, ಆಡಿಷನ್ ಬಗ್ಗೆ ಯಾವಾಗ ಅಪ್ಡೇಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಕಾಯ್ಕೊಂಡು ಕೂತಿರ್ತಾರೆ. ಯಾಕಂದ್ರೆ ವಿಡಿಯೋ ಮಾಡಿ ಹಾಕಿರ್ತಾರಲ್ವಾ, ಅದಕ್ಕೋಸ್ಕರ ಸುಮಾರು ಲಕ್ಷಾಂತರ ಜನ ಇಲ್ಲಿ ವಿಡಿಯೋ ಅಂತೂ ಪೋಸ್ಟ್ ಮಾಡಿರ್ತಾರೆ. ಯಾವ ಒಂದು ವೆಬ್ಸೈಟ್ ಹೇಳಿದ್ರು, ಏನೆಲ್ಲ ಇಲ್ಲಿ ಪ್ರೊಸೀಜರ್ ಇತ್ತು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಲ್ಲ ನನ್ನ ಬಿಗ್ ಬಾಸ್ ಕರ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಕೂಡ ಮಾಡಾಕಿದ್ದಾರೆ. ಮತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಇಷ್ಟಪಟ್ಟಿದ್ರಲ್ಲ, ಅವರೆಲ್ಲರೂ ಕೂಡ ಈಗ ಹಾಕಿದ್ದಾರೆ. ಅಂದ್ರೆ ಯಾವಾಗ ನಮ್ಗೆ ಕರೆ ಬರುತ್ತೆ ಅಂತ ಅಂದ್ಬಿಟ್ಟು ಕಾಯ್ತಾರಂತೂ ಸಿಕ್ಕಾಪಟ್ಟೆ ಜನ ಇಲ್ಲಿ ಇದ್ದಾರೆ. ಆದ್ರೆ ಎಲ್ಲಾ ವಿಡಿಯೋಗಳನ್ನು ಕೂಡ ಅವರು ನೋಡಿರ್ತಾರೆ. ಮತ್ತೆ ಯಾವ ವಿಡಿಯೋ ಅವ್ರಿಗೆ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡುತ್ತೋ, ಅವ್ರ ಹಾರ್ಟ್ ಟಚ್ ಆಗುತ್ತೋ, ಒಂದು ಕಂಟೆಂಟ್ ತುಂಬಾ ಚೆನ್ನಾಗಿದೆ ಅವ್ರು ಮಾತಾಡಿದ್ರಲ್ಲಿ ಅಂತ ಅನ್ಸುತ್ತೋ, ಅಂದ್ರೆ ಅವ್ರು ಏನೊಂದು ರೀಸನ್ ಹೇಳಿರ್ತಾರೆ, ಆ ಒಂದು ರೀಸನ್ ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಟೀಮ್ಗೆ ಅನ್ಸುತ್ತೋ, ಒಂದು ವಿಡಿಯೋಗಳನ್ನ ಅವರು ಶಾರ್ಟ್ ಲಿಸ್ಟ್ ಮಾಡ್ಕೊಂತಾರೆ. ಅಂತವ್ರಿಗೆ ಇವಾಗ ವಾಟ್ಸಾಪ್ ಮೂಲಕನೇ ಆಡಿಷನ್ ತಗೊಂತಾರೆ ಅಂತೆ ಅಂತ ಅಂದ್ಬಿಟ್ಟು. ಅಂದ್ರೆ ಕೆಲವೊಬ್ಬರಿಗೆ ಈಗ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ರಲ್ವಾ, ಅವ್ರಿಗೆಲ್ಲ ಕಾಲ್ ಹೋಗಿದೆಯಂತೆ. ಅಂತೆಗಳು ಇಲ್ಲಿ ಹೇಳ್ತಿರೋದು, ನಾನು ಕನ್ಫರ್ಮೇಶನ್ ಅಲ್ಲ, ಇವಾಗ ಹಾಗಂತೆ ಹೀಗಂತೆ ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ಶಾರ್ಟ್ ಲಿಸ್ಟ್ ನ ಮಾಡ್ಕೊಂಡಿದ್ರಂತೆ. ವಾಟ್ಸಾಪ್ ಮೂಲಕ ಕರೆಗಳನ್ನ ಮಾಡ್ಬಿಟ್ಟು ಇವಾಗ ಆಡಿಷನ್ ನ ವಾಟ್ಸಾಪ್ ಅಲ್ಲೇ ತಗೊಂತಾ ಇದಾರಂತೆ ಅಂತ ಅಂದ್ಬಿಟ್ಟು. ಕೆಲವೊಂದಿಷ್ಟು ಇದು ಫೇಕ್ ಕೂಡ ಆಗಿರ್ಬೋದು ಅಥವಾ ರಿಯಲ್ ಕೂಡ ಇಲ್ಲಿ ಇರಬಹುದು. ಆದ್ರೆ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಈ ರೀತಿ ಇದೆ ಅಂತೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ನೋಡೋಣ, ಯಾಕಂದ್ರೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಅದ್ರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 12 ಯಾವ ಮಟ್ಟಿಗೆ ಸದ್ದು ಮಾಡಿದೆ ಅಂತಂದ್ರೆ, ಇನ್ನೂ ಕೂಡ ಆ ಒಂದು ಸ್ಪರ್ಧಿಗಳು ಏನಿದ್ದಾರೆ ಎಲ್ಲಾ ಸ್ಪರ್ಧಿಗಳು ಕೂಡ ಹೆಸರಿದೆ. ಆದ್ರೆ ಗಿಲ್ಲಿ ನಟ ಅವ್ರದ್ದು ಸಿಕ್ಕಾಪಟ್ಟೆ ಸೌಂಡ್ ಇದೆ, ಸಿಕ್ಕಾಪಟ್ಟೆ ಓಸ್ಟ್ ಕೂಡ ಅಲ್ಲಿ ಬಂದಿದೆ. ಯಾರ್ಯಾರು ಬಿಗ್ ಬಾಸ್ ನ ನೋಡಿರ್ಲಿಲ್ವೋ, ಕೆಲವೊಬ್ಬರಿಗೆ ಬಿಗ್ ಬಾಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋರು ಸ್ವಲ್ಪ ಜನ ಅಂತೂ ಇಲ್ಲಿ ಇದ್ದೇ ಇರ್ತಾರೆ. ಕೆಲವೊಂದಿಷ್ಟು ಇಂಟರ್ವ್ಯೂಗಳನ್ನು ಕೂಡ ನೀವು ನೋಡಿರ್ತೀರಾ, ನನಗೆ ಬಿಗ್ ಬಾಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಇಲ್ಲಿ ಹೇಳಿರ್ತಾರೆ. ಆದ್ರೆ ಅಂತವ್ರು ಕೂಡ ಬಿಗ್ ಬಾಸ್ ಬಂದವ್ರು ಇದ್ದಾರೆ. ಆದ್ರೆ ಗಿಲ್ಲಿ ನಟ ಅವರು ಅಂತ ಅಂದಿದ ತಕ್ಷಣ ಓ ಬಿಗ್ ಬಾಸ್ ಅಂತ ನೆನಪಿಗೆ ಬರೋದು ಕೂಡ ಈಗ ಉಂಟು. ಆ ರೀತಿಯಾಗಿ ಬಿಗ್ ಬಾಸ್ ಸೀಸನ್ 12 ಸೌಂಡ್ ಮಾಡಿತ್ತು. ಈಗ ಹಾಗಂತೆ ಹೀಗಂತೆ, ಈಗ ಯಾರ್ಯಾರು ಆಡಿಷನ್ ಅಂದ್ರೆ 3 ನಿಮಿಷದೊಳಗಡೆ ವಿಡಿಯೋ ಮಾಡಕ್ ಹೇಳಿದ್ರಲ್ವಾ, ಅಂತವ್ರೆಲ್ಲರೂ ಕೂಡ ಆಡಿಷನ್ ಕೊಟ್ಟಿದ್ರು. ಇವಾಗ ಅವ್ರನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ವಾಟ್ಸಾಪ್ ಅಲ್ಲೇ ಇವಾಗ ಆಡಿಷನ್ ತಗೊಂತಿದಾರಂತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ಎಷ್ಟು ಮಟ್ಟಿಗೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಒಟ್ನಲ್ಲಿ ಇದೊಂದು ಅಪ್ಡೇಟ್ ಅಂತಾನೆ ಇಲ್ಲಿ ಹೇಳ್ಬೋದು. ಶಾರ್ಟ್ ಲಿಸ್ಟ್ ಮಾಡಾದ್ಮೇಲೆ ಅವ್ರಿಗೆ ಮೆಸೇಜ್ ಕೂಡ ಕಳಿಸ್ತಾ ಇದಾರಂತೆ, ಅಂದ್ರೆ ಈ ರೀತಿಯಾಗಿ ಆಡಿಷನ್ ಇದೆ ನಿಮ್ಗೆ ಅಂತ ಅಂದ್ಬಿಟ್ಟು. ನೋಡೋಣ ಎಷ್ಟು ಮಟ್ಟಿಗೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಯಾಕಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಕಾಮನ್ ಪೀಪಲ್ಗಳು ಯಾರ್ಯಾರ್ದು ಹೆಸರು ಇದೆಯೋ ಅಂತ ಅಂದ್ಬಿಟ್ಟು ಸ್ವಲ್ಪ ದಿವಸದಲ್ಲೇ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ 13ಕ್ಕೆ ಈಗ ಯಾರ್ಯಾರು ಬರ್ತಾರೆ ಅನ್ನೋ ಇನ್ಫಾರ್ಮೇಶನ್ ಅಂತೂ ಪಕ್ಕಾ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂದ್ರು ಅವ್ರು ಬರ್ತಾರಂತೆ, ಇವ್ರು ಬರ್ತಾರಂತೆ, ಇವ್ರು ಬರಬಹುದಂತೆ, ಇವ್ರು ಬಂದ್ರೆ ಚೆನ್ನಾಗಿರುತ್ತಂತೆ ಅಂತ ಅಂದ್ಬಿಟ್ಟು ಈ ರೀತಿ ಅಂತೆ ಕಂತೆಗಳು ಮತ್ತೆ ಅವರ ಒಂದು ಒಪಿನಿಯನ್ ತುಂಬಾ ಜನ ಇಲ್ಲಿ ಹಂಚ್ಕೊಂತಿರ್ತಾರೆ. ಆದ್ರೆ ತುಂಬಾ ಸದ್ದು ಮಾಡ್ತಿರೋ ಹೆಸರುಗಳು ಯಾವುದು ಅಂತಂದ್ರೆ, ಈ ಹಿಂದೆನೂ ಕೂಡ ನಾನು ವಿಡಿಯೋ ಅಲ್ಲಿ ಮಾಡಿ ಹಾಕಿದ್ದೆ, ಅವ್ರು ಬರ್ಬೋದು ಇವ್ರು ಬರ್ಬಹುದು ಅಂತ ಅಂದ್ಬಿಟ್ಟು. ಆದ್ರೆ ಕನ್ಫರ್ಮೇಶನ್ ಇಲ್ಲ, ಇವ್ರು ಬರಬಹುದು, ಇವ್ರಿಗೆ ಕಾಲ್ ಹೋಗಿದೆಯಂತೆ ಅಂತ ಅಂದ್ಬಿಟ್ಟು ಸುಮಾರು ಇನ್ನೊಂದು 3-4 ಜನದ ಹೆಸರುಗಳು ಇಲ್ಲಿ ಕೇಳಿ ಬರ್ತದೆ. ಆಲ್ಮೋಸ್ಟ್ ನೀವು ಕೂಡ ಇವ್ರುಗಳ ಇಂಟರ್ವ್ಯೂಗಳನ್ನ ನೀವು ನೋಡಿರ್ತೀರಾ. ಇಂಟರ್ವ್ಯೂ ಇವಾಗ ಜಾಸ್ತಿ ಆಗ್ತಿರುತ್ತೆ. ಅವರು ಬಿಗ್ ಬಾಸ್ಗೆ ಬರ್ತಾರೆ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 12 ಎಕ್ಸಾಂಪಲ್ ನೀವು ತಗೊಳ್ಬಹುದು. ಕಾಕ್ರೋಚ್ ಸುದಿ ಅವರು ಸುಮಾರು ದಿವಸ ಇಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು. ಅದಾದ್ಮೇಲೆ ಬಿಗ್ ಬಾಸ್ ನಾನ್ ಬರಲ್ಲಪ್ಪ, ಹಾಗಪ್ಪ ಹೀಗಪ್ಪ ಅಂತಂದ್ರು. ಆದ್ರೆ ಬಿಗ್ ಬಾಸ್ಗೆ ಮೊದಲನೇ ಸ್ಪರ್ಧಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಯಾರಪ್ಪ ಬಂದಿದ್ದು, ಎಂಟ್ರಿ ಕೊಟ್ಟಿದ್ದು ಬಿಗ್ ಬಾಸ್ ಮನೆ ಒಳಗಡೆ ಅಂತಂದ್ರೆ ಕಾಕ್ರೋಚ್ ಸುದಿ ಅವರು. ಈಗ ಅದೇ ರೀತಿ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗ್ತದೆ ಅಂತಂದ್ರೆ ಅವ್ರಿಗೆ ಆಲ್ರೆಡಿ ಆಫರ್ ಹೋಗಿರುತ್ತೆ, ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಇವಾಗ ಆಫರ್ ಕಳಿಸ್ತಾರೆ, ಆಫರ್ ಕಳಿಸಿದ ತಕ್ಷಣ ಅವ್ರು ಒಪ್ಕೊಂತಾರೋ ಬಿಡ್ತಾರೋ ಸೆಕೆಂಡ್ರಿ. ಯಾರ್ಯಾರು ಒಪ್ಕೊಂಡು ಓಕೆ ಅಂತ ಅಂದಿರ್ತಾರೋ ಅವ್ರನ್ನ ಬಿಟ್ಟು ಇವಾಗ ಆಫರ್ ಕಳ್ಸಿರ್ತಾರಲ್ಲ, ಒಬ್ಬೊಬ್ರು ರಿಜೆಕ್ಟ್ ಕೂಡ ಮಾಡಿರ್ತಾರೆ. ಈ ಹಿಂದಿನ ಸೀಸನ್ಗಳನ್ನ ನೀವು ತಗೊಂಡ್ರೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, ಬಿಗ್ ಬಾಸ್ ಸೀಸನ್ 12 ಅಲ್ಲಿ
ಫೆಬ್ರವರಿಯಲ್ಲೇ ಮೊದಲನೇದಾಗಿ ನೀವೇ ಇಲ್ಲಿ ಒಪ್ಕೊಂಡಿದ್ದು ಅಂತ ಕೂಡ ಇಲ್ಲಿ ಹೇಳಿದ್ರು. ಅದೇ ರೀತಿ ಫೆಬ್ರವರಿಯಲ್ಲಿ ಆಫರ್ಗಳನ್ನೆಲ್ಲ ಇಲ್ಲಿ ಕಳ್ಸಿರ್ತಾರೆ. ಅರೆ ಯಾರು ಒಪ್ಕೊಂಡಿರ್ತಾರೋ ಯಾರು ಬಿಟ್ಟಿರ್ತಾರೋ ಗೊತ್ತಿಲ್ಲ. ಅರೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ ದೂರ ಇರ್ತಾರೆ, ಆದ್ರೆ ಇವಾಗ ಸ್ವಲ್ಪ ಟಚ್ಗೆ ಬಂದಿರ್ತಾರೆ. ಅಂದ್ರೆ ನೀವು ಇಂಟರ್ವ್ಯೂ ಇರ್ಬೋದು, ಮತ್ತೆ ಇಲ್ಲಿ ಎಲ್ಲಾನ ಕಾಣಿಸ್ಕೊಳ್ಳೋದಿರ್ಬೋದು. ಈ ರೀತಿ ಆದಾಗ ಇಲ್ಲಪ್ಪ ಈ ಸತಿ ಇವ್ರು ಬರಬಹುದು ಅನ್ನೋ ಚರ್ಚೆ ಅಂತೂ ಇಲ್ಲಿ ಸ್ಟಾರ್ಟ್ ಆಗೇ ಆಗುತ್ತೆ. ಇನ್ನು ಬಿಗ್ ಬಾಸ್ ಸೀಸನ್ 13ಗೆ ಯಾರೆಲ್ಲ ಬರಬಹುದು, ಅದರಲ್ಲೂ ಕೂಡ ಒಂದು 3-4 ಹೆಸರು ಅಂತ ಹೇಳದ್ನಲ್ಲ, ಸುಮಾರು ಒಂದು 90% ಬರಬಹುದಂತೆ, ಬಂದ್ರೆ ಚೆನ್ನಾಗಿರುತ್ತಂತೆ ಅಂತಂದ್ಬಿಟ್ಟು ಹೇಳ್ತಾರಲ್ವಾ. ಅಂತ ಹೆಸರುಗಳಲ್ಲಿ ಮೊದಲನೇ ಹೆಸರು ಇಲ್ಲಿ ಕೇಳಿ ಬರ್ತಾ ಇರೋದೇ ಗೌರವ್ ಶೆಟ್ಟಿ ಅವ್ರದ್ದು. ಈಗ ನೀವು ನೋಡಿದ್ರ ಸುಮಾರು ಇಲ್ಲಿ 1 ಅಲ್ಲ 2 ಅಲ್ಲ 3 ಅಲ್ಲ 10 ಅಲ್ಲ, ಮತ್ತೆ ಸಿನಿಮಾಗಳಲ್ಲೂ ಕೂಡ ಇವರು ಆಕ್ಟ್ ಮಾಡ್ಕೊಂಡು, ಸಿನಿಮಾದಲ್ಲೂ ಕೂಡ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಇವರು ಆಕ್ಟ್ ಮಾಡ್ಬಿಟ್ಟು ಸೈ ಅಂತ ಅನಿಸ್ಕೊಂಡಿದ್ದಾರೆ. ಒಳ್ಳೆ ಕಾಮಿಡಿಯನ್ ಅಂತ ಕೂಡ ಇಲ್ಲಿ ಅನಿಸ್ಕೊಂಡಿದ್ದಾರೆ. ಈಗ ಬಿಗ್ ಬಾಸ್ ಅಂದ್ರೆ ಕಾಮಿಡಿಯನ್ ಅಂತೂ ಇಲ್ಲಿ ಇದ್ದೇ ಇರ್ತಾರೆ. ಅಂದ್ರೆ ಇಷ್ಟಿಷ್ಟು ವರ್ಗದವರು ಇಲ್ಲಿ ಇರ್ತಾರೆ, ಕಾಮಿಡಿ ಮಾಡೋರು ಇರ್ತಾರೆ, ಟ್ರಾಜಿಡಿ ಮಾಡೋರು ಕೂಡ ಇಲ್ಲಿ ಇದ್ದೇ ಇರ್ತಾರೆ, ಸಂಗೀತಗಾರರು ಕೂಡ ಇಲ್ಲಿ ಇದ್ದೇ ಇರ್ತಾರೆ, ಒಟ್ಟಲ್ಲಿ ಎಲ್ಲಾ ವರ್ಗದವರು ಕೂಡ ಇರ್ತಾರೆ. ಅದೇ ರೀತಿ ಗೌರವ್ ಶೆಟ್ಟಿ ಅವರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಅಭಿಮಾನಿಗಳು ಗೌರವ್ ಶೆಟ್ಟಿ ಅವ್ರನ್ನ ಯಾರ್ಯಾರು ಇಷ್ಟ ಪಡ್ತಾರೋ ಅವರೆಲ್ಲ ಇಲ್ಲಿ ಇಷ್ಟ ಪಡ್ತಾ ಇದ್ದಾರೆ. ಗೌರವ್ ಶೆಟ್ಟಿ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಅವ್ರದ್ದು ಕೂಡ ಒಂದು ಇಂಟರ್ವ್ಯೂ ಕೂಡ ಇಲ್ಲಿ ನೋಡಿದೆ. ಸುಮಾರು ಈ ಹಿಂದಿನ ಸೀಸನ್ ಗಳಲ್ಲಿ ಅವ್ರ ಹೆಸರು ಕೇಳಿ ಬಂದಿತ್ತು. ಈಗ 12 ಸೀಸನ್ ಏನಿದೆ, ಇಲ್ಲಪ್ಪ ಅವ್ರು ಬರ್ಬಹುದು, ಗೌರವ್ ಶೆಟ್ಟಿ ಅವ್ರು ಬರಬಹುದು ಅಂತ ಬರೀ ಬರಬಹುದು ಅಂತ ಇಲ್ಲಿ ಅನಿಸ್ತಿತ್ತು. ಅವ್ರನ್ನೇ ಇಲ್ಲಿ ನೇರವಾಗಿ ಪ್ರಶ್ನೆ ಕೇಳಿದಾಗ, ನಿಮ್ಗೇನಾದ್ರೂ ಇವಾಗ ಆಫರ್ ಬಂದಿದ್ಯಾ ಅಂತ ಕೇಳಿದಾಗ, ಖಂಡಿತವಾಗ್ಲೂ ಇವಾಗ ಆಫರ್ ಬಂದಿಲ್ಲ. ಈ 13 ಸೀಸನ್ ಏನಿದೆ ಖಂಡಿತವಾಗ್ಲೂ ಬಂದ್ರೆ ಹೋಗೇ ಹೋಗ್ತೀನಿ, ಮಿಸ್ ಮಾಡ್ಕೊಳ್ಳಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಈಗ ಒಂದು ಸೀಸನ್ ಏನಿದೆ, ಈಗ 13ನೇ ಸೀಸನ್ ಖಂಡಿತವಾಗ್ಲೂ ಆಫರ್ ಏನಾದ್ರೂ ಹೋಗಿತ್ತು ಅಂತಂದ್ರೆ ರಿಜೆಕ್ಟ್ ಮಾಡಕ್ಕೆ ಇಲ್ಲಿ 100 ಸತಿ ಯೋಚನೆ ಮಾಡ್ತಾರೆ. ಸೆಲೆಬ್ರಿಟೀಸ್ ಆಗಿದ್ರು ಕೂಡ ಇಲ್ಲಿ ಅಷ್ಟೇ, ಕಾಮನ್ ಪೀಪಲ್ ಅಂತೂ ಬಿಡಿ, ಇವಾಗ ಮನೆ ಒಳಗಡೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಇಷ್ಟಪಡ್ತಾರೆ. ಆದ್ರೆ ಕೆಲವೊಬ್ರು ಕಾಮನ್ ಪೀಪಲ್ ಬಿಗ್ ಬಾಸ್ ಆ ತಲೆನೋವು ಅಂತಾರೆ. ಆದ್ರೆ ಅವರು ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ಬೇಕು ಅಂತ ಈ ರೀತಿ ಒಂದು ಗಿಮಿಕ್ ಆಗಿ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ 13 ಏನಿದೆ, ಆಫರ್ ಏನ ಬಂತು ಅಂತಂದ್ರೆ ಹೋಗ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಟೀಮ್ ಇಂದ ನೀವು ಬನ್ನಿ ಅಂತ ಅಂದ್ಬಿಟ್ಟು ಏನಾದ್ರು ಆಫರ್ ಲೆಟರ್ ಹೋದ್ರೆ ಖಂಡಿತವಾಗ್ಲೂ ಒಪ್ಕೊಂತೀನಿ ಅಂತ ಇಲ್ಲಿ ಹೇಳಿದ್ದಾರೆ ಗೌರವ್ ಶೆಟ್ಟಿ ಅವರು. ನೀವೇಳಿ ವೀಕ್ಷಕರೇ, ಗೌರವ್ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಬಂದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ ಸಪೋರ್ಟ್ ಇರುತ್ತಾ ಅವ್ರಿಗೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಯೋಗೇಶ್ವರ್ ಅವರ ಪುತ್ರಿ ಈಗ ನಿಶಾ ಯೋಗೇಶ್ವರ್, ಸುಮಾರು ಜನಕ್ಕೆ ಗೊತ್ತಿರುತ್ತೆ ಇವ್ರು ಯಾರು ಅಂತ ಅಂದ್ಬಿಟ್ಟು, ಇನ್ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಯಾಕಂದ್ರೆ ಎಲ್ಲಾರು ಕೂಡ ಎಲ್ಲಾರ್ಗೂ ಗೊತ್ತಿರ್ಲೇಬೇಕು ಅನ್ನೋ ರೂಲ್ಸ್ ಅಂತೂ ಇಲ್ಲಿ ಇಲ್ವೇ ಇಲ್ಲ. ಆದ್ರೆ ಇತ್ತೀಚೆಗಷ್ಟೇ ಅವ್ರದ್ದು ಕೂಡ ಇಂಟರ್ವ್ಯೂನ ಇಲ್ಲಿ ನಾನು ಅಬ್ಸರ್ವ್ ಮಾಡಿದೆ. ಈಗ ಬಿಗ್ ಬಾಸ್ ಆಫರ್ ಬಂದ್ರೆ ಹೋಗ್ತೀರಾ ಅಂತ ಅಂದ್ಬಿಟ್ಟು ಅವ್ರನ್ನು ಕೂಡ ಪ್ರಶ್ನೆ ಮಾಡಲಾಗಿದೆ. ಮತ್ತೆ ಬಿಗ್ ಬಾಸ್ ಅಂದ್ರೆ ನಿಮ್ ಪ್ರಕಾರ ಏನು ಅಂತ ಕೂಡ ಇಲ್ಲಿ ಕೇಳಿದ್ದಾರೆ. ಆದ್ರೆ ನೋಡಿ, ಬಿಗ್ ಬಾಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಈ ಹಿಂದೆ ಅವ್ರಿಗೆ ಆಫರ್ಗಳು ಕೂಡ ಹೋಗಿದೆಯಂತೆ. ಈಗ 12 ಸೀಸನ್ ಏನಾಗಿದೆಯೋ ಅವಾಗ ಆಫರ್ ಹೋಗಿದೆಯಂತೆ. ಆದ್ರೆ ಏನಕ್ಕೆ ಹೋಗಿಲ್ಲ ಅಂತಂದ್ರೆ ಒಂದು ಥಾಟ್ ಪ್ರೊಸೆಸ್, ನಿಶಾ ಯೋಗೇಶ್ವರ್ ಅವರದ್ದು ಥಾಟ್ ಪ್ರೊಸೆಸ್ ಚೇಂಜ್ ಇದೆ. ಇವಾಗ ಅದು ಸೆಟ್ ಆಗಲ್ಲ ನಮ್ಗೆ ಅದಕ್ಕೆ ಅಂತ ಇಲ್ಲಿ ಹೇಳ್ತಾರಲ್ವಾ, ಆ ರೀತಿಯಾಗಿ ಥಾಟ್ ಪ್ರೊಸೆಸ್ ತುಂಬಾನೇ ಚೇಂಜ್ ಇದೆ, ಅದಕ್ಕೋಸ್ಕರ ರಿಜೆಕ್ಟ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಮತ್ತೆ ಬಿಗ್ ಬಾಸ್ ಒಂದು ಶೋ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಅಂತ ಅಲ್ಲಿ ಕೇಳಿದಾಗ, ಈಗ ನಾನು ಒಂದೇ ಒಂದು ಎಪಿಸೋಡ್ ಕೂಡ ಬಿಗ್ ಬಾಸ್ ಏನಿದೆ ರಿಯಾಲಿಟಿ ಶೋ 12 ಸೀಸನ್ ಆಗಿದೆ, ಒಂದೇ ಒಂದು ಎಪಿಸೋಡ್ ಕೂಡ ಇಲ್ಲಿ ನೋಡಿಲ್ವಂತೆ. ಆದ್ರೆ ಗಿಲ್ಲಿ ನಟ ಅವ್ರು ಯಾರು ಅಂತ ಗೊತ್ತಿದ್ದಾರೆ ಅಂತ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಅವ್ರ ಊರವರೇ ಅಲ್ವಾ, ಅದಕ್ಕೋಸ್ಕರ ಗೊತ್ತಿರ್ತಾರೆ. ಆದ್ರೆ ತುಂಬಾನೇ ಓಟು, ಹೈಯೆಸ್ಟ್ ಓಟ್ಗಳನ್ನ ತಗೊಂಡು ಗೆದ್ದಿದ್ದಾರೆ ಅಂತ ಕೂಡ ಇಲ್ಲಿ ನಿಶಾ ಯೋಗೇಶ್ವರ್ ಅವರೇ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ನೋಡಿ, ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ಗೊತ್ತಿಲ್ಲ, ಆದ್ರೆ ಗಿಲ್ಲಿ ಅವ್ರ ಬಗ್ಗೆ ಗೊತ್ತು ಅಂತ ಹೇಳಿದ್ರಲ್ಲ, ಅವ್ರು ಇಲ್ಲಿ ಜಾಸ್ತಿ ಫೇಮಸ್ ಆಗಿದೆ, ಅವ್ರಿಗೆ ಹೆಸರಿತ್ತು. ಬಟ್ ಬಿಗ್ ಬಾಸ್ ಬಂದ ಮೇಲೆ ನೇಮು ಫೇಮು ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂತು. ಯಾಕಂದ್ರೆ ಶ್ರಮ ಪಟ್ಟಿದ್ದಾರೆ ಅಷ್ಟೊಂದು, ಅದಕ್ಕೋಸ್ಕರನೇ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಅಷ್ಟೊಂದು ಯಶಸ್ಸು ಈಗ ಸಿಗ್ತಿರೋದು. ಇದೇ ರೀತಿ ಕಂಟಿನ್ಯೂ ಆಗ್ಲಿ, ಅವ್ರ ಯಶಸ್ಸಿನ ಹಾದಿ ಸಾಕ್ತಾನೆ ಇರ್ಲಿ. ಅದೇ ನೋಡಿ, ಇವಾಗ ನಿಶಾ ಯೋಗೇಶ್ವರ್ ಅವರು ಈ ಸತಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಬರಬಹುದು ಅನ್ನೋ ವಿಚಾರಗಳು ಓಡಾಡ್ತಾ ಇದೆ. ಬಟ್ ಈ ಹಿಂದೆ ಆಫರ್ಗಳು ಹೋಗಿದೆ, ಅವ್ರು ರಿಜೆಕ್ಟ್ ಮಾಡಿದ್ದಾರೆ. ಆದ್ರೆ ಬಿಗ್ ಬಾಸ್ ಸೀಸನ್ 13 ಒಂದು ಬೇರೆ ಒಂದು ಹೊಸ ಅಧ್ಯಾಯ ಅಂತಾನೆ ಇಲ್ಲಿ ಹೇಳ್ಬೋದು. ಈ ಹಿಂದೆ ಇಷ್ಟು ಏನ್ ನಾವು ನೋಡಿದೀವಿ ಸೀಸನ್, ಅದೆಲ್ಲ ಹಳೆ ಅಧ್ಯಾಯ. ಯಾಕಂದ್ರೆ ಹಳೇದು ಅಂತಂದ್ರೆ ಅದು ಹೋಗಿದೆ. ಆದ್ರೆ ಇವಾಗ ಪ್ರತಿಯೊಬ್ರು ನೀವು ನೋಡಿರ್ತೀರಾ, ಬಿಗ್ ಬಾಸ್ ನ ಯಾರ್ಯಾರು ಕಂಟಿನ್ಯೂಟಿ ವಾಚ್ ಮಾಡ್ಕೊಂಡ್ ಬಂದಿರ್ತೀರಾ, ಆಫರ್ ಹೋದಾಗ ಅವ್ರು ರಿಜೆಕ್ಟ್ ಮಾಡಿದ್ರಂತೆ, ಇವ್ರು ರಿಜೆಕ್ಟ್ ಮಾಡಿದ್ರಂತೆ, ನಾನು ಬಿಸಿ ಇದ್ದೆ, ಹಾಗೆ ಹೀಗೆ, ಈಗ ಬಿಸಿ ಶೆಡ್ಯೂಲ್ ಇದೆ ಅಂತ ಸುಮಾರು ರೀಸನ್ಗಳು ಕೊಟ್ಟಿರ್ತಾರೆ. ಆದ್ರೆ ಈ ಒಂದು ಸೀಸನ್ ಏನಪ್ಪಾ ಅಂತಂದ್ರೆ, ಇಲ್ಲಿ ರಿಜೆಕ್ಟ್ ಮಾಡ್ಬೇಕಾ ಅಂತ ಅಂದ್ಬಿಟ್ಟು 1000 ಸತಿ, 100 ಸತಿ ಅಲ್ಲ 1000 ಸತಿ ಇಲ್ಲಿ ಯೋಚನೆ ಮಾಡ್ತಾರೆ. ಆಫರ್ ಏನಾರ ಹೋಯ್ತು ಅಂತಂದ್ರೆ ಖಂಡಿತವಾಗ್ಗಳು ಒಪ್ಕೊಂತಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 12 ಅಷ್ಟೊಂದು ಸೌಂಡ್ ಮಾಡಿದೆ. ಅದಕ್ಕೋಸ್ಕರ ಇನ್ನು ನಿಶಾ ಯೋಗೇಶ್ವರ್ ಅವರು ಕೂಡ ಬರಬಹುದು ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಒಂದು ವೇಳೆ ಆಫರ್ ಹೋಯ್ತು ಅಂತಂದ್ರೆ ನೋಡೋಣ ವೀಕ್ಷಕರೇ, ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಬರಬಹುದು ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ನಿಮ್ ಪ್ರಕಾರ ಅವರು ಬಂದ್ರೆ ಹೇಗಿರುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ.
ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ವರುಣ್ ಆರಾಧ್ಯ ಅವರು ಅದಕ್ಕೆ ವೆಯ್ಟ್ ಮಾಡ್ತೀರಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಒಂದು ಬಿಗ್ ಸರ್ಪ್ರೈಸ್ ಗೈಸ್, ನಮ್ಮ ಜೀವನದ ಒಂದು ದೊಡ್ಡ ಸರ್ಪ್ರೈಸ್. ಈಗ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ, ಒಂದಲ್ಲ ಎರಡಲ್ಲ ಸುಮಾರು ಕಾಂಟ್ರವರ್ಸಿಗಳು ನೀವು ಕೇಳಿರ್ತೀರಾ. ಹಾಗಂತೆ ವರುಣ್ ಅವರು, ಹಾಗಂತೆ ವರ್ಷ ಅವರು, ಈ ರೀತಿಯಾಗಿ. ಬಟ್ ಹೆಸರು ತಗೋಬಾರ್ದು. ಇಲ್ಲಿ ಒಂದು ಹೆಸರನ್ನು ತಗೊಂಡೆ ಅಂತಂದ್ರೆ, ಈಗ ನಾವು ಹೇಳಿಲ್ಲ ಅಂತಂದ್ರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಇನ್ನೊಂದೇನಪ್ಪ ಅಂತಂದ್ರೆ ವರುಣ್ ವರ್ಷ ಆರಾಧ್ಯ ಇಬ್ರು ಕೂಡ ಬರೋ ಚಾನ್ಸಸ್ ಇದೆಯಂತೆ. ಅದರಲ್ಲೂ ಕೂಡ ಒಂದು ಗುಡ್ ನ್ಯೂಸ್ ಇದೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ವರುಣ್ ಆರಾಧ್ಯ ಅವರೇ ಇಲ್ಲಿ ಒಂದು ವಿಡಿಯೋ ಕೂಡ ಮಾಡಿ ಬಿಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಅವ್ರ ಹುಡುಗಿನ ರಿವೀಲ್ ಮಾಡಿದ್ರು. ಆ ಹುಡುಗಿನ ರಿವೀಲ್ ಮಾಡಿದ್ಮೇಲಂತೂ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ಸ್ ಕೂಡ ಇಲ್ಲಿ ಬಂದಿದೆ, ಗುಡ್ ಕಮೆಂಟ್ಸ್ ಕೂಡ ಇಲ್ಲಿ ಬಂದಿದೆ. ಒಟ್ನಲ್ಲಿ ಅದು ಅವ್ರವ್ರದೊಂದು ಪರ್ಸನಲ್ ಲೈಫು. ಆದ್ರೆ ಬಿಗ್ ಬಾಸ್ ಸೀಸನ್ 13ಕ್ಕೆ ಇವರು ಬಂದ್ರೆ ಹೇಗಿರುತ್ತೆ ಫ್ರೆಂಡ್ಸ್? ನಿಮ್ ಪ್ರಕಾರ ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ ಸಪೋರ್ಟ್ ಇರುತ್ತಾ? ಇಲ್ಲಿ ವರುಣ್ ಅವ್ರು ಬಂದ್ರೆ ಚೆನ್ನಾಗಿರುತ್ತಾ ಅಥವಾ ವರ್ಷ ಅವ್ರು ಬಂದ್ರೆ ಚೆನ್ನಾಗಿರುತ್ತಾ, ಅಥವಾ ಇಬ್ರು ಬಂದ್ರೆ ಹೇಗಿರುತ್ತೆ? ಅದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂತಂದ್ರೆ ಸುಮಾರು 2-3 ಸೀಸನ್ ಇಂದ ವರುಣ್ ಆರಾಧ್ಯ ಅವರು ಬರಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಲಾಗ್ತಾ ಇತ್ತು. ಅಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಇತ್ತು. ಈ ಹಿಂದೆ ಬರೀ ಕಾಂಟ್ರವರ್ಸಿ ಪರ್ಸನ್ಗಳನ್ನೇ ಇಲ್ಲಿ ಬಿಗ್ ಬಾಸ್ ಕರೆಸ್ತಾರಪ್ಪ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸುಮಾರು ಜನ ಒಪಿನಿಯನ್ ಈ ರೀತಿ ಹೇಳ್ಕೊಂಡಾಗ, ಬೇಡಪ್ಪ ಕಾಂಟ್ರವರ್ಸಿಗಳು ಬೇಡವೇ ಬೇಡ ಅಂತ ಪರ್ಸನ್ ಅಂತ ಅಂದ್ಬಿಟ್ಟು ನಾವು ಕೂಡ ಇಲ್ಲಿ ನೋಡಿದ್ವಿ. ಅಷ್ಟೊಂದು ಕಾಂಟ್ರವರ್ಸಿ ಪರ್ಸನ್ಗಳಿಗೆ ಕಳೆದ ಸೀಸನ್ ಕೂಡ ಅಷ್ಟೇ ನೀವು ಅಬ್ಸರ್ವ್ ಮಾಡಬಹುದು. ತುಂಬಾ ಕಾಂಟ್ರವರ್ಸಿ ಮಾಡ್ಕೊಂಡವ್ರು ಯಾರು ಕೂಡ ಇಲ್ಲಿ ಬಂದಿರಲಿಲ್ಲ. ಅಂದ್ರೆ ಕಾಂಟ್ರವರ್ಸಿ ಇಲ್ಲದೇ ಇರೋ ಪರ್ಸನ್ನೇ ಯಾರು ಇಲ್ಲ ಅಂತಲ್ಲ, ಏನೋ ಒಂದು ಸಣ್ಣ ಪುಟ್ಟ ಕಾಂಟ್ರವರ್ಸಿ ಅಂತೂ ಇದ್ದೇ ಇರುತ್ತೆ. ಸದ್ಯ ಈಗ ವರುಣ್ ಆರಾಧ್ಯ ಅವರು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರಬಹುದು ಅಂತೆ ಅಂತಂದ್ಬಿಟ್ಟು ಸುಮಾರು ಜನ ಒಪಿನಿಯನ್ನ ಇಲ್ಲಿ ಹಂಚ್ಕೊಂಡಿದ್ದಾರೆ. ಬರಬಹುದಪ್ಪ, ಬಂದ್ರೆ ಚೆನ್ನಾಗಿರುತ್ತೆ, ಚಾನ್ಸ್ ಸಿಗ್ಬೇಕು ಇವ್ರಿಗೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಬ್ರೇಕಪ್ ಸ್ಟೋರಿನ ಇಲ್ಲಿ ನೋಡ್ಬೇಕು, ಕೇಳಬೇಕು ಹೇಗಿತ್ತು ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಕ್ಯೂರಿಯಾಸಿಟಿ ಅಂತೂ ಇಲ್ಲಿ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಫಸ್ಟ್ ನಮ್ಮನೇಲಿ ಏನ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ನಮಗೆ ಕುತೂಹಲ ಇರಲ್ಲ, ಬಟ್ ಬೇರೆಯವ್ರ ಮೇಲೆ ಏನ್ ನಡೆದಿದ್ಯಪ್ಪ ಅನ್ನೋ ಕುತೂಹಲ ಇದ್ದೇ ಇರುತ್ತಲ್ವಾ. ಅದೇ ರೀತಿ ಬ್ರೇಕಪ್ ಸ್ಟೋರಿ ಯಾವ ತರ ಇಲ್ಲಿ ಇದೆ ಅಂತ ಅಂದ್ಬಿಟ್ಟು ಕೇಳಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಕೆಲವೊಬ್ಬರಲ್ಲಿ ಇರುತ್ತೆ, ಕೆಲವೊಬ್ಬರಲ್ಲಿ ಇರಲ್ಲ. ನೋಡೋಣ ಅವ್ರು ಬರ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಅಂತೂ ಇಲ್ಲಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ. ಏನ್ ಬ್ರೋ ನೀವು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀರಾ, ಪ್ಲೀಸ್ ಹೇಳಿ ಅಂತ ಅಂದ್ಬಿಟ್ಟು ಅವ್ರ ತಾಯಿಯವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಒಂದು ಗುಡ್ ನ್ಯೂಸ್ ಅಂತೂ ಇಲ್ಲಿ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನೋಡೋಣ ಅದೇನು ಗುಡ್ ನ್ಯೂಸ್ ಅಂತ ಅಂದ್ಬಿಟ್ಟು. ಸದ್ಯ ಇನ್ನು ವರ್ಷ ಕಾವ್ಯವರು ಕೂಡ ಇಲ್ಲಿ ಅಷ್ಟೇ 2-3 ಸೀಸನ್ ಅವರು ಕೂಡ ಹೆಸರು ಬಂದಿತ್ತು. ಆದ್ರೆ ಇವರಿಬ್ಬರದು ಬಿಗ್ ಬಾಸ್ ಬರ್ತಿದೆ ಅಂತ ಅಂದಾಗ, ಬಿಗ್ ಬಾಸ್ ಸೀಸನ್ 10 ಮತ್ತೆ 11 ಬಂದಾಗ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗಿತ್ತು. ಇವರಿಬ್ರು ಬೇಕು ಅಂತ ನಾಟಕ ಡ್ರಾಮಾ ಹಾಗೆ ಹೀಗೆ ಅಂತ ಮಾತಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಅಂತೂ ಇಲ್ಲಿ ಸಿಕ್ಲಿಲ್ಲ, ಯಾರಿಂದ ತಪ್ಪಾಯ್ತು ಯಾರಿಂದ ತಪ್ಪಾಗ್ಲಿಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು. ಬಟ್ ಈ ಒಂದು ಕತೆ ಏನಿದೆ, ಈ ಒಂದು ಬ್ರೇಕಪ್ ಲವ್ ಸ್ಟೋರಿ ಏನಿದೆ, ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ವೇಟ್ ಮಾಡ್ತಿದ್ದಾರೆ. ಅಂದ್ರೆ ವರುಣ್ ಆರಾಧ್ಯ ಅವ್ರ ಫ್ಯಾನ್ಸು ಮತ್ತೆ ವರ್ಷ ಕಾವ್ಯವ್ರವ್ರ ಫ್ಯಾನ್ಸು ಇಲ್ಲಿ ಖಂಡಿತವಾಗ್ಲೂ ಇಬ್ಬರದು ಸ್ಟೋರಿ ಏನಾಯ್ತಪ್ಪ, ರಿಯಲ್ ಸ್ಟೋರಿ ಅಂತ ಅಂದ್ಬಿಟ್ಟು ತಿಳ್ಕೋಬೇಕು ಅಂತ ಇಲ್ಲಿ ಇದ್ದಾರೆ. ಬಿಗ್ ಬಾಸ್ ಬಂದ್ರೆ ನಿಮಗೆ ಗೊತ್ತು ಏನೋ ಒಂದು ಕಾನ್ಸೆಪ್ಟ್ಗಳು ಕೊಡ್ತಾನೆ ಇರ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಲೈಫಲ್ಲಿ ನಡೆದಿರೋ ಒಂದು ವಿಚಾರನ ಯಾರ ಹತ್ರನೂ ಹೇಳಕ್ ಆಗದೆ ಇರೋ ವಿಚಾರನ ಬಿಗ್ ಬಾಸ್ ಅಲ್ಲಿ ಹೇಳ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಅಂತೂ ಇಲ್ಲಿ ಕೊಡ್ತಾನೆ ಇರ್ತಾರೆ. ಪ್ರತಿ ಸೀಸನ್ ಕೂಡ ನೋಡ್ಕೊಂಡ್ ಬಂದಿದ್ದೀವಿ. ಈ ಸೀಸನ್ ಕೂಡ ಇದ್ದೇ ಇರುತ್ತೆ. ಬಿಗ್ ಬಾಸ್ ಸೀಸನ್ 13 ಕೂಡ ಅದು ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ರೀತಿಯಾಗಿ ಕೊಟ್ಟಾಗ ಇವ್ರಿಬ್ಬರದು ಲವ್ ಸ್ಟೋರಿ ಏನಿತ್ತು ಹೇಗಾಯ್ತು ಅಂತ ಅಂದ್ಬಿಟ್ಟು ಹೇಳ್ಬೋದೇನೋ. ವರುಣ್ ಅವ್ರು ಬಂದ್ರೆ ವರುಣ್ ಅವ್ರು ಅದರ ಬಗ್ಗೆ ಹೇಳ್ಬೋದು, ಇಲ್ಲ ವರ್ಷ ಕಾವ್ಯವ್ರು ಬಂದ್ರೆ ವರ್ಷ ಅವ್ರು ಹೇಳ್ಬೋದು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಗೆಸ್ಸಿಂಗ್ ಇದೆ. ಇಬ್ರು ಬಂದ್ರೆ ಅಂತೂ ಇಬ್ರು ಕೂಡ ಸೀಕ್ರೆಟ್ ರೂಮ್ಗೆ ಹಾಕ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತಪ್ಪ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಕೂಡ ವಿಡಿಯೋಸ್ಗಳು ನೋಡಿದ್ದೀನಿ ಅಷ್ಟೇ. ಆದ್ರೆ ಬಂದೇ ಬರ್ತಾರೆ ಹಾಗೆ ಹೀಗೆ ಅಂತ ಗೊತ್ತಿಲ್ಲ. ಆದ್ರೆ ವರುಣ್ ಅವರು ಒಂದು ಗುಡ್ ನ್ಯೂಸ್ ಇದೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡೋಣ ಅವ್ರೇನಾದ್ರೂ ಬಿಗ್ ಬಾಸ್ಗೆ ಇಲ್ಲಿ ಸೆಲೆಕ್ಟ್ ಆಗಿದಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ವೀಕ್ಷಕರೇ, ಸದ್ಯ ಇವ್ರುಗಳ ಹೆಸರುಗಳು ಇವಾಗ ಓಡಾಡ್ತಿದೆ. ಬಿಗ್ ಬಾಸ್ ಇವ್ರು ಬರಬಹುದಂತೆ, ಹಾಗಂತೆ ಹೀಗಂತೆ ಅಂದ್ಬಿಟ್ಟು. ಈ ಎಲ್ಲಾ ಸ್ಪರ್ಧಿಗಳು ಬಂದ್ರೆ ಹೇಗಿರುತ್ತೆ ನಿಮ್ ಪ್ರಕಾರ? ವರ್ಷ ಕಾವೇರಿ ಅವರು, ವರುಣ್ ಆರಾಧ್ಯ ಅವರು ಬಂದ್ರೆ ಹೇಗಿರುತ್ತೆ? ನಿಮ್ ಸಪೋರ್ಟ್ ಇರುತ್ತಾ ಇರಲ್ವಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.